ಟು ಮೈ ಶೋ. ದಿಸ್ ಇಸ್ ಎಂ ವಿಜಯ ಕೌಸಲ್ಯ. ಸ್ನೇಹಿತರೆ, ಮೈಸೂರಿನ ಜನರಿಗೆ ದಸರಾ ಬಂತು ಅಂತಂದರೆ ಅದೊಂದು ಹಬ್ಬ. ಆದರೆ ಅದರಲ್ಲೂ ಆನೆಗಳು ಮೈಸೂರಿಗೆ ಬಂದಿದ್ದಾವೆ ಅಂದರೆ ಅದು ಕಣ್ಣಿಗೆ ನಿಜವಾಗ್ಲೂ ಹಬ್ಬ. ಯಾಕೆ ಅಂತಂದರೆ ಆನೆಗಳು ಮೈಸೂರಿನಲ್ಲಿ ಹೆಜ್ಜೆಯನ್ನು ಇಟ್ಕೊಂಡು ಹೋಗೋದು, ಪ್ರತಿಯೊಬ್ಬರೂ ಇದನ್ನು ಕಣ್ತುಂಬಿಕೊಳ್ಳುವಂಥದ್ದು. ಈ ಸಂದರ್ಭ ನಾವೆಲ್ಲರೂ ಕಾಯ್ತಾ ಇರುವಂಥ ಒಂದು ಸಂದರ್ಭ ಅಂತ ಹೇಳ್ಬೋದು. ಈಗ ಆಲ್ರೆಡಿ ನಮ್ಮ ಮೈಸೂರಿನಲ್ಲಿ ಅರಮನೆಗಳಿಗೆ ಆನೆಗಳು ಬಂದಾಯಿತು. ಈಗ ತಾಲೀಮನ್ನು ಪ್ರಾರಂಭ ಮಾಡಿದ್ದಾರೆ. ಸೊ ಏನು ತೂಕ ಹಾಕುವಂಥ ಪ್ರಕ್ರಿಯೆ ನಡೀತು, ಅದಾದ ಮರುದಿನವೇ ಈಗ ಈ ಒಂದು ತಾಲೀಮನ್ನು ಪ್ರಾರಂಭ ಮಾಡಿರುವಂಥದ್ದು. ಸೊ ಈಗ ಮೈಸೂರಿನ ಅರಮನೆಯ ಬಲರಾಮ ಗೇಟ್ ಏನಿದೆ ಅದರಿಂದ ನಮ್ಮ ನೆಚ್ಚಿನ 9 ಆನೆಗಳು, ಮೊದಲನೇ ಹಂತದಲ್ಲಿ ಬಂದಂಥ 9 ಆನೆಗಳು ಹೆಜ್ಜೆಯನ್ನು ಇಡೋದಕ್ಕೆ ಪ್ರಾರಂಭ ಮಾಡಿದ್ದಾವೆ. ಸೊ ಈ ತಾಲೀಮ್ ಬಹುಶಃ ತುಂಬಾ ಮುಖ್ಯವಾದಂಥ ಒಂದು ತಾಲೀಮಾಗಿರುತ್ತೆ. ಯಾಕೆ ಅಂತಂದರೆ ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ದಸರಾ ಪ್ರೊಸೆಷನ್ ಏನು ನಡೆಯುತ್ತೆ ಅದು ಯಾವ ರೀತಿ ಎಲ್ಲಿಂದ ಯಾವ ಒಂದು ಹಾದಿಯಲ್ಲಿ ಹೋಗುತ್ತೆ, ಅದೇ ಹಾದಿಯಲ್ಲಿ ನಮ್ಮ ಆನೆಗಳನ್ನು ಈ ಒಂದು ತಾಲೀಮ್ಗೆ ಅಂದರೆ ನಡೆಸ್ಕೊಂಡು ಕರ್ಕೊಂಡು ಹೋಗುವಂಥದ್ದು. ಇದು ಅದಕ್ಕೆ ಅಭ್ಯಾಸವನ್ನು ಮಾಡುವಂಥ ಒಂದು ಪ್ರಕ್ರಿಯೆ ಅಂತ ಹೇಳ್ಬೋದು. ಇನ್ನು ಇದಕ್ಕೆ ಮುಂಚೆನೂ ಕೂಡ ನಾವು ಭಾಳಷ್ಟು ಸಲ ಹೇಳಿದ್ದೀವಿ ಯಾವ ರೀತಿ ಈ ಒಂದು ತಾಲೀಮ್ ಇರುತ್ತೆ ಅನ್ನುವಂಥದ್ದು. ಸೊ ಈಗ ಸದ್ಯಕ್ಕೆ ಬಲರಾಮ ಗೇಟ್ನಿಂದ ಬರ್ತಾ ಇರುವಂಥದ್ದು. ಆ್ಯಂಡ್ ಅಗೇನ್ ನಮ್ಮ ಅಭಿಮನ್ಯು ಈ ಒಂದು ಕ್ಯಾಪ್ಟನ್ಶಿಪ್ನ ಲೀಡ್ ಮಾಡ್ತಾ ಇರೋದನ್ನು ನಾವು ನೋಡ್ಬೋದು. ಸೊ ಇವಾಗ ನಾವು ನಮ್ಮ ಅಭಿಮನ್ಯು ಫ್ರಂಟ್ ಲೈನಲ್ಲಿ ಇದ್ದಾನೆ. ಸೊ ಅವನು ಇನ್ಮಿಕ್ಕುಳಿದಂಥ ಆನೆಗಳನ್ನು ಕರ್ಕೊಂಡು ಹೋಗ್ತಾ ಇದ್ದಾನೆ. ಆ್ಯಂಡ್ ಅಫ್ಕೋರ್ಸ್ ಅಭಿಮನ್ಯುಗೆ ಇಟ್ಸ್ ಆಲ್ರೆಡಿ ಪ್ರಾಕ್ಟೀಸ್ಡ್, ಬಿಕಾಸ್ ಅವನು ಅಷ್ಟು ಕೂಲಾಗಿ ಅಷ್ಟು ಆರಾಮಾಗಿ ತನ್ನ ಇಡೀ ಟೀಮನ್ನು ಕರ್ಕೊಂಡು ಹೋಗ್ತಾನೆ. ಸೊ ನಮ್ಮ ಎಲ್ಲ ಅರಣ್ಯ ಇಲಾಖೆಯ ಸಿಬ್ಬಂದಿ ವರ್ಗದವರು ಹಾಗೂ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ಎಲ್ಲರೂ ಜೊತೆಯಲ್ಲಿ ಸೇರಿ ಈ ಒಂದು ಆನೆಯನ್ನು ತಾಲೀಮಿಗೆ ಕರ್ಕೊಂಡು ಹೋಗ್ತಾ ಇರುವಂಥದ್ದು. ಇದರ ಜೊತೆಯಲ್ಲಿ ಇವತ್ತು ಮತ್ತೊಂದು ವೈಶಿಷ್ಟ್ಯತೆ ಏನು ಅಂತಂದರೆ ಆಗಸ್ಟ್ 12ನೇ ತಾರೀಕು ವರ್ಲ್ಡ್ ಎಲಿಫೆಂಟ್ ಡೇ. ಸೊ ಹಾಗಾಗಿ ಇವತ್ತು ವರ್ಲ್ಡ್ ಎಲಿಫೆಂಟ್ ಡೇ ಕೂಡ ಇರೋದ್ರಿಂದ ನಾವು ನಮ್ಮೆಲ್ಲ ಆನೆಗಳನ್ನು ಜೊತೆಯಲ್ಲಿ ನೋಡ್ತಾ ಇರೋದನ್ನು ಕಾಣ್ಬೋದು. ಮೈಸೂರಿಗರು ನಿಜವಾಗ್ಲೂ ಎಂಥ ಹೆಮ್ಮೆ, ಎಂಥ ಖುಷಿ ಅಂತ ಅಂದರೆ ನಮ್ಮ ಆನೆಗಳು ಯೂಶಲಿ ನಾವು ಇವೆಲ್ಲವೂ ಹೋಗೋದನ್ನು ನೋಡಿದ್ದೀವಿ. ಆದರೆ ಫಾರ್ ದ ಫಸ್ಟ್ ಟೈಮ್ ಅಂತಂದರೆ ಆನೆಗಳು ವಾಕ್ ಮಾಡೋದನ್ನು ನಾವು ಕಾಣ್ಬೋದು. ಯಾವ ರೀತಿ ಮಾಡ್ತಾ ಇದೆ, ಈಗ ನಾವು KR ವೃತ್ತದಲ್ಲಿ ಮಾರ್ಗವಾಗಿ ಹೋಗುವಂಥ ಈ ಒಂದು ರಸ್ತೆ ಸಯಾಜಿರಾವ್ ರೋಡ್ನ ಮೂಲಕ ಹೋಗುವಂಥದ್ದು. ಹಾಗೆ ಇದರ ಜೊತೆಯಲ್ಲಿ ನಾವು ಯಾವಾಗಲೂ ಹೇಳೋ ಹಾಗೆ ಮೈಸೂರನ್ನ ನಾವು ಯಾವಾಗಲೂ ಕ್ಲೀನ್ ಸಿಟಿ ಅಂತ ಹೇಳ್ತೀವಿ ಕೂಡ ಆನೆಗಳು ನಡೆಯೋದ್ರಿಂದ ಅದರ ಪಾದಕ್ಕೆ ಯಾವುದೇ ಥರ ತೊಂದರೆ ಆಗದೆ ಇರೋ ಹಾಗೆ ಮೈಸೂರು. ಇದರ ಜೊತೆಯಲ್ಲಿ ಈಗ ನಮ್ಮ ಆನೆಗಳು KR ವೃತ್ತದಿಂದ ಯಾವ ರೀತಿ ಸಾಗ್ತಾ ಇದೆ ಅನ್ನೋದನ್ನು ನೋಡೋಣ.
ರೋಡಲ್ಲಿ ಪಕ್ಕದಲ್ಲಿ ನಿಂತಿರೋ ಆ ಕಡೆ ಹೋಗಿ ಸ್ವಲ್ಪ ಸೈಡ್ಗೆ ಹೋಗ್ಬೇಕಲ್ಲ. ಬಂದಿರ್ತಕ್ಕಂಥ ಗಜಪಡೆಗಳು ಇಂದಿನಿಂದ ನಡಿಗೆ ತಾಲೀಮನ್ನು ಆರಂಭ ಮಾಡಿರ್ತಕ್ಕಂಥದ್ದು. ಮೊದಲ ದಿನವೇ ತಾಲೀಮನ್ನು ಹೊರಟಂಥ ನಮ್ಮ ಆನೆಗಳು ಈಗ ಸದ್ಯಕ್ಕೆ ಮೈಸೂರಿನ ನಮ್ಮ ಸಾಯಾಜಿರಾವ್ ರೋಡ್ನಲ್ಲಿರುವಂಥ RMC ವೃತ್ತ ಏನಿದೆ ಅಲ್ಲಿ ಈ ಒಂದು ಬ್ರೇಕನ್ನು ತಗೊಂಡಿರುವಂಥದ್ದು. ಸೊ ಇದು ಯಾವ ರೀತಿ ಅಂತಂದರೆ ಆಲ್ಮೋಸ್ಟ್ ಮೊದಲನೇ ದಿನವೇ ಅಲ್ಲಿಂದ ಇಲ್ಲಿಯ ತನಕ ವಾಕ್ ಮಾಡ್ಕೊಂಡು ಬಂದು ಈಗ ನಮ್ಮ ಮಾವುತ ಕಾವಾಡಿಗಳು ಒಂದು ಬ್ರೇಕ್ನಲ್ಲಿ ತಮ್ಮ ಟೀನನ್ನು ಸ್ವಲ್ಪ ಒಂದಷ್ಟು ಏನೋ ಹೊಟ್ಟೆಗೆ ತುಂಬಿಸ್ಕೊಳ್ಳೋದನ್ನು ನಾವು ನೋಡ್ತಾ ಇದ್ದೀವಿ. ಸೊ ಇಟ್ ಈಸ್ ರಿಯಲಿ ಬ್ಯೂಟಿಫುಲ್. ಏನಕ್ಕೆ ಅಂತಂದರೆ ಆರಾಮಾಗಿ ಕೂತ್ಕೊಂಡು ಆನೆಗಳನ್ನ ಕರ್ಕೊಂಡು ಬಂದಿರ್ತಾರೆ. ಆ್ಯಂಡ್ ಈ ಟ್ರಾಫಿಕ್ನಲ್ಲಿ ಆನೆಗಳನ್ನು ಕರ್ಕೊಂಡು ಬರೋದಿದೆಯಲ್ಲ, ಇಟ್ ಈಸ್ ರಿಯಲಿ ಬಿಗ್ ಟಾಸ್ಕ್ ಅಂತ ಹೇಳ್ಬೋದು. ಇಲ್ಲಿ ಆಲ್ಮೋಸ್ಟ್ ನಮ್ಮ ಸಿವಿಲ್ ಪೊಲೀಸು, ಟ್ರಾಫಿಕ್ ಪೊಲೀಸು, ಹಾಗೆ ನಮ್ಮ ಅರಣ್ಯ ಇಲಾಖೆ ಎಲ್ಲರೂ ಕೂಡ ದೇ ಆರ್ ಡೂಯಿಂಗ್ ದ ಬೆಸ್ಟ್ ಜಾಬ್. ಅವರು ಒಂದು ಒಳ್ಳೆ ಕೆಲಸವನ್ನು ಮಾಡ್ತಾ ಈಗ ಈ ಬ್ರೇಕ್ನಲ್ಲಿ ದೇ ಆರ್ ಜಸ್ಟ್ ಟೇಕಿಂಗ್ ಒಂದು ಇಟ್ಸ್ ಅ ಕೈಂಡ್ ಆಫ್ ಅ ಸ್ನ್ಯಾಕ್ಸ್ ಬ್ರೇಕ್ ಥರ ಹೇಳ್ಬೋದು. ಸೊ ಎಲ್ಲರೂ ಕೂಡ ಮಾವುತ ಕಾವಾಡಿಗಳು ಮತ್ತು ಅವರ ಸಿಬ್ಬಂದಿ ವರ್ಗದವರು ಎಲ್ಲರೂ ಕೂಡ ಒಂದು ಟೀಯನ್ನು ತೊಗೊಂಡು ದೇ ಆರ್ ಜಸ್ಟ್ ಹ್ಯಾವಿಂಗ್ ಅ ಬ್ರೇಕ್. ಅಟ್ ದ ಸೇಮ್ ಟೈಮ್ ನಮ್ಮ ಆನೆಗಳಿಗೂ ಕೂಡ ಇದು ಒಂದು ಬ್ರೇಕ್ ಆಗಿರುತ್ತೆ.
ಜನ ಮಧ್ಯ ಹೋಗ್ತಾರಲ್ಲ ಅವ್ನು ಮಾತಾಡಕ್ ಹೋಗಿದ್ದಾರೆ ಜನ ಮಧ್ಯ ಹೋಗ್ತಾರೆ ಆರೋಗ್ಯ ಸಾಹೇಬ್ರಿಂದ ಮೈಸೂರಿನಲ್ಲಿ ದಸರಾ ಫೈರ್ ಶುರುವಾಗಿದೆ. ಅದರಲ್ಲಿ ಮೊದಲನೇ ದಿನದ ತಾಲೀಮನ್ನು ಬಹಳ ಯಶಸ್ವಿಕರವಾಗಿ ನಡೆಸಿಕೊಂಡು ಈಗ ವಾಪಸ್ ಅರಮನೆಯತ್ತ ನಮ್ಮ ಆನೆಗಳು ಸಾಗ್ತಾ ಇದ್ದಾವೆ. ಈಗ ನಾವು ಅಧಿಕಾರಿಗಳು ಆದಂಥ DCF ಆದಂಥ ಶ್ರೀಯುತ ಪ್ರಭುಗೌಡರವರು ನಮ್ಮ ಜೊತೆ ಇದ್ದಾರೆ. ಅವ್ರನ್ನ ಮಾತಾಡ್ಸೋಣ. ಸರ್ ನಮಸ್ತೆ ಸರ್. ಸೊ ಆಸ್ ಅನ್ ರೆಸ್ಪಾನ್ಸಿಬಿಲಿಟಿ ಸ್ಟಾರ್ಟೆಡ್ ಆಲ್ರೆಡಿ ಮೈಸೂರಿಗೆ ಆನೆಗಳು ಬಂದಿದೆ. ಸೊ ಮೊದಲನೇ ಹಂತದಲ್ಲಿ ಬಂದಂಥ ಆನೆಗಳಿಗೆ ತಾಲೀಮು ಕೂಡ ಪ್ರಾರಂಭ ಆಗಿದೆ. ಯಾವ ರೀತಿ ನಡೀತಾ ಇದೆ ಸರ್ ಇದು? ಹೌದು, 9 ಆನೆಗಳು ಆಲ್ರೆಡಿ ಮುಂಚೆನೂ ಕೂಡ ದಸರಾದಲ್ಲಿ ಪಾಲ್ಗೊಂಡಿರೋದ್ರಿಂದ, ಸೊ ಅವುಗಳಿಗೆ ಅನುಭವ ಇರೋದ್ರಿಂದ ಅವು ಆಲ್ರೆಡಿ ಈಗ ನಮ್ಮ ಇದಕ್ಕೆ ಅಂದರೆ ಸಿಟಿ ಇದಕ್ಕೆ ಅಡ್ಜಸ್ಟ್ ಆಗಿದ್ದಾವೆ. ಸೊ ಆದರೆ ಕೂಡ ನಾವು ಅಂದರೆ ಜಂಬೂ ಸವಾರಿ ದಿನ ಲಕ್ಷಾಂತರ ಜನ ಸೇರೋದು ಇದು ಇರುತ್ತೆ. ಆಮೇಲೆ ನಮ್ಮ ಮೈಸೂರಿನ ಅದೊಂದು ವಿಶೇಷವಾದಂಥ ಹಬ್ಬ ಇರೋದ್ರಿಂದ ಯಾವುದೇ ಕಾರಣಕ್ಕೂ ಯಾವುದೇ ಅವಘಡ ಸಮಸ್ಯೆ ವಿಘ್ನಗಳು ಸಂಭವಿಸ್ತಾ ಇರಲಿ ಅಂತೇಳಿ ನಾವು ಎಲ್ಲ ಮುನ್ನೆಚ್ಚರಿಕೆ ಕ್ರಮಗಳನ್ನು ನಾವೇನು ತಾಲೀಮನ್ನು ರೆಗ್ಯುಲರಾಗಿ ಮಾಡಲೇಬೇಕು ಅದನ್ನು ಮಾಡಿಸ್ತಾನೆ ಇದ್ದೀವಿ. ಅದನ್ನು ಇವತ್ತಿನಿಂದ ಸ್ಟಾರ್ಟ್ ಆಗಿದೆ. ಓಕೆ ಸರ್, ಇದಕ್ಕೆ ಮುಂಜಾಗ್ರತೆ ಕ್ರಮವಾಗಿ ಅಂದರೆ ನಾವು ನೋಡ್ತಾ ಇದ್ದೀವಿ ದಸರಾ ದಿನದಿಂದ ದಿನಕ್ಕೆ ಪ್ರಚಾರ ಜಾಸ್ತಿನೇ ಆಗ್ತಾ ಇದೆ, ಜನ ಇನ್ನೂ ಜಾಸ್ತಿ ಸೇರ್ತಾ ಇದ್ದಾರೆ. ಸೊ ಹಾಗಾಗಿ ಈ ಥರದ ತಾಲೀಮುಗಳಿಗೆ ಮುಂಜಾಗ್ರತೆ ಕ್ರಮ ಅಂತ ಏನು ನೀವು ತಗೊಳ್ತಾ ಇದ್ದೀರಾ? ಏನು ಅಂತ ಮುಂಜಾಗ್ರತೆ ಕ್ರಮ ಅಂತಂದರೆ ಆನೆ ಕೇರ್ ಮಾಡುವಂಥದ್ದು ಫಸ್ಟ್ ನಮ್ಮ ಕೆಲಸ. ಆನೆಯಿಂದ ಯಾರಿಗೂ ತೊಂದರೆ ಆಗಬಾರ್ದು. ಸೊ ಹಾಗಾಗಿ ಅದನ್ನು ಆ ಇದಕ್ಕೆ ಸೌಮ್ಯ ಸ್ವಭಾವಕ್ಕೆ ಪಳಗಿಸುವಂಥ ಕೆಲಸ ನಮಗೆ ಇರುತ್ತೆ. ಯಾಕಂದರೆ ಜನರನ್ನು ಕಂಟ್ರೋಲ್ ಮಾಡೋಕ್ಕೆ ಪೊಲೀಸ್ ಇಲಾಖೆ ಇದೆ. ಸೊ ಬಟ್ ಆನೆನ ಕಂಟ್ರೋಲ್ ಮಾಡೋಕ್ಕೆ ಅರಣ್ಯ ಇಲಾಖೆ ಇದೆ. ಸೊ ಹಾಗಾಗಿ ಆನೆಯನ್ನು ಸೌಮ್ಯ ಸ್ವಭಾವಕ್ಕೆ ಅದನ್ನು ತಿರುಗಿಸುವಂಥ ಕೆಲಸವನ್ನು ಮತ್ತು ಇಲ್ಲಿ ಈ ಇದಕ್ಕೆ ವಾತಾವರಣಕ್ಕೆ ಅಡ್ಜಸ್ಟ್ ಮಾಡಿಸುವಂಥ ಕೆಲಸವಾಗಿರೋದು ಅರಣ್ಯ ಇಲಾಖೆ ಇರೋದ್ರಿಂದ, ಸೊ ಹಾಗಾಗಿ ಅದನ್ನು ಅರಣ್ಯ ಇಲಾಖೆ ಅಚ್ಚುಕಟ್ಟಾಗಿ ನಿರ್ವಹಿಸ್ತಾ ಇದೆ. ಓಕೆ, ಏನು ಇವತ್ತಿನಿಂದ ಈ ಒಂದು ತಾಲೀಮು ಪ್ರಾರಂಭ ಆಗಿದೆ? ಇದು ಈಗ 2 ಬಾರಿನೂ ಬೆಳಗ್ಗೆ ಮತ್ತು ಸಂಜೆ 2 ಬಾರಿನೂ ಆಗುವಂಥದ್ದು ಸರ್? ಹೌದು, 2 ಟೈಮ್ ಇರುತ್ತೆ. ಸ್ಟಾರ್ಟಿಂಗಲ್ಲಿ ಇದೆ ಆಲ್ಮೋಸ್ಟ್ ಎಲ್ಲ ತೂಕಗಳು ಕೂಡ ಅದು ಏನೋ ಕರೆಕ್ಟಾಗೇ ಇದೆ. ಏನು ಜಾಸ್ತಿ ಮಾಡಿಸ್ಬೇಕಂತ ಏನೋ ಇದು ಹೇಳಿಲ್ಲ, ಜಾಸ್ತಿ ಮಾಡಬೇಕಂತೇನು ಇದು ಅನ್ನಿಸ್ತಾ ಇಲ್ಲ. ಹಾಗಾಗಿ ಫುಡ್ ನಾವು ಡಯಟ್ ಚಾರ್ಟನ್ನು ರೆಡಿ ಮಾಡಿದ್ದೀವಿ. ಸೊ ಎಲ್ಲ ಸ್ಟೆಮಿನಾ ಕೂಡ ಚೆನ್ನಾಗಿದೆ ಎಲ್ಲ ಇಲ್ಲ. ಓಕೆ, ಸೊ ಇನ್ನು ಪೌಷ್ಟಿಕ ಆಹಾರವನ್ನು ಯಾವಾಗಿಂದ ಕೊಡಲಿಕ್ಕೆ ಪ್ರಾರಂಭ? ನಿನ್ನೆಯಿಂದನೇ ಸ್ಟಾರ್ಟ್ ಮಾಡಿದ್ದೀವಿ, ಈವ್ನಿಂಗಿಂದ ಸ್ಟಾರ್ಟ್ ಮಾಡಿದ್ದೀವಿ. ಸೊ ಇವತ್ತು ಅಥವಾ ನಾಳೆ ತಮ್ಮ ಎಲ್ಲರಿಗೂ ಒಂದು ದಿನ ಕಳೆದು ಸೊ ಇವತ್ತು ಮೊದಲನೇ ದಿನ ಅಂತ ಹೇಳಿ ಆಲ್ಮೋಸ್ಟ್ ಆ ಡಿಸ್ಟೆನ್ಸ್ ಕಮ್ಮಿ ಆಯಿತಾ ಸರ್, ಅಥವಾ ಇಲ್ಲ ಬೇಡ ಆನೆಗೆ ಟಯರ್ಡ್ ಆಗುತ್ತೆ ಅನ್ನುವಂಥ ಉದ್ದೇಶದಿಂದ? ಹಾಗೇನಿಲ್ಲ, ಒಂದೇ ಸರಿಗೆ ನಾವು ಇದನ್ನು ಮಾಡೋಕ್ಕಿಂತ ಹಂತವಾಗಿ ಇನ್ಕ್ರೀಸ್ ಮಾಡ್ತಾ ಹೋಗ್ತೀವಿ. ಈಗ ಎಲಿಫೆಂಟ್ಸ್ ಕಾಡಲ್ಲಿದೆ, ಡೈಲಿ 8ರಿಂದ 10 ಕಿಲೋಮೀಟರ್ ನಡೆಯುತ್ತೆ ಅದು. ಬಟ್ ಏನಂದರೆ ಅಂದರೆ ಮೇಯ್ತಾ ತಿಂತಾ ಮುಂದೆ ಹೋಗೋದು ಬೇರೆ, ಒಂದೇ ಸರಿಗೆ ಈ ಥರ ಮ್ಯಾರಥಾನ್ ಥರ ಹೋಗೋದು ಬೇರೆ. ಸೊ ಹಾಗಾಗಿ ಇಷ್ಟೊಂದು ಬಾಡಿ ಅಂದರೆ 5,000-6,000 kg ವೆಯ್ಟ್ ಇರುವಂಥ ಒಂದು ಆನೆ ಒಂದೇ ಸರಿಗೆ ಅಷ್ಟೊಂದು ನಾವು ನಡೆಸಿದರೆ ಅದಕ್ಕೂ ಕೂಡ ಎಲ್ಲ ಇದು ಆಗ್ಬೋದು. ಹಾಗಾಗಿ ಹಂತವಾಗಿ ಮಾಡೋದ್ರಿಂದ ಅದಕ್ಕೂ ಕೂಡ ಸಿಗುತ್ತೆ. ಓಕೆ ಸರ್, ಇನ್ನು ಕಡೆ ಜವಾಬ್ದಾರಿ ನಿಮ್ಮ ಮೇಲಿದೆ. ಸೊ ಇಟ್ಸ್ ಅನ್ ಯಾವಾಗಲೂ ಪ್ರೌಡ್ ಮೂಮೆಂಟು ಆ್ಯಂಡ್ ಅಫ್ಕೋರ್ಸ್ ಇಟ್ಸ್ ಅ ಬಿಗ್ ರೆಸ್ಪಾನ್ಸಿಬಿಲಿಟಿ. ಸೊ ಈ ಪ್ರೌಡ್ ಮೂಮೆಂಟ್ ಮತ್ತು ರೆಸ್ಪಾನ್ಸಿಬಿಲಿಟಿ ಎರಡು ಹ್ಯಾಂಡ್ಲಿಂಗ್ ಹೆಂಗಿದೆ? ಇದೊಂದು ಖುಷಿ ವಿಚಾರ ಅಷ್ಟೇ. ಅದು ನಾವು ಏನೋ ಮೈಸೂರು ದಸರಾವನ್ನು ಉಸ್ತುವಾರಿ, ಅದರಲ್ಲಿ ಜಂಬೂ ಸವಾರಿ, ಮೈಸೂರು ದಸರಾ ಅಂದರೆ ಜಂಬೂ ಸವಾರಿ. ಸೊ ಅದರ ಉಸ್ತುವಾರಿ ನಾವು ಒಂದು ಖುಷಿ ವಿಚಾರನೇ. ಓಕೆ, ಎನಿವೇಸ್ ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು. ಓಕೆ, ಇದು ನಾವು DCF ಆದಂಥ ಪ್ರಭುಗೌಡ ಸರ್ ಅವರು ಹೇಳಿದಂಥ ಮಾತುಗಳು. ಇದು ಯಾವಾಗಲೂ ಒಂದು ಖುಷಿ ತರುವಂಥ ವಿಚಾರ ಅಂತ ಹೇಳಿದ್ರು. ಅಫ್ಕೋರ್ಸ್ ಯಾವಾಗಲೂ ಅಷ್ಟೇ ಮೈಸೂರಿನ ದಸರಾ ಮಾಡೋದೇ ಇದೆಯಲ್ಲ, ಅದು ಒಂದು ಸಂಭ್ರಮದ ಆಚರಣೆ. ಸೊ ನಾನು ಈ ಮೂಲಕ ಸರ್ಗೂ ಕೂಡ ಥ್ಯಾಂಕ್ಸ್ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್ ಸರ್. ಹಾಗೆ ಈಗ ನಮ್ಮ ಮೊದಲನೇ ಹಂತದಲ್ಲಿ ಬಂದಂಥ ನಮ್ಮ 9 ಆನೆಗಳು ಯಾವ ರೀತಿ ಒಂದು ತಾಲೀಮನ್ನು ನಡೆದು ಯಶಸ್ವಿಕರವಾಗಿ ವಾಪಸ್ಸು ಅರಮನೆಯತ್ತ ಸಾಗ್ತಾ ಇದೆ ಅನ್ನೋದನ್ನು ನೋಡ್ತಾ ಇದ್ದೇವೆ. ಮೈಸೂರಿಗರು ಕಣ್ತುಂಬಿಕೊಳ್ಳುವಂಥ ಕ್ಷಣ. ನಮ್ಮ ಆನೆಗಳು ರಸ್ತೆಯಲ್ಲಿ ರಾಜಮಾರ್ಗದಲ್ಲಿ ಹೆಜ್ಜೆಯನ್ನು ಇಡೋದಕ್ಕೆ
ಪ್ರಾರಂಭ ಮಾಡಿದ್ದಾಯಿತು. ಮೊದಲನೇ ಹಂತದ ಈ 9 ಆನೆಗಳು ತುಂಬಾ ವಿಶೇಷವಾಗಿ ಯಾವುದೇ ಥರದ ಒಂದು ಸುಸ್ತಿಲ್ಲದೆ, ಯಾವುದೇ ಥರ ತೊಂದರೆ ಇಲ್ಲದೆ, ಜನರ ಮಧ್ಯೆ, ಟ್ರಾಫಿಕ್ ಮಧ್ಯೆ, ಎಲ್ಲ ಸೌಂಡ್ಸ್ಗಳ ಮಧ್ಯೆ ಕೂಡ ಒಂದು ಸ್ವಲ್ಪತ್ತೂ ವಿಚಲಿತವಾಗಿದೆ ಆರಾಮಾಗಿ ಈ ಒಂದು ಮೊದಲನೇ ತಾಲೀಮನ್ನು ಮುಗಿಸ್ಕೊಂಡು ವಾಪಸ್ ಹೊರಟಿದೆ. ಮೊದಲನೇ ದಿನ ಆಗಿರೋದು ಕಾರಣ ಅದಕ್ಕೆ ತುಂಬಾ ಡೈರೆಕ್ಟ್ ರಿಸ್ಕನ್ನು ಕೊಡೋದು ಬೇಡ ಅಂತ ಹೇಳಿ ಜಸ್ಟ್ ಸಾಯಿಜಿರಾವ್ ರೋಡ್ನಲ್ಲಿರುವಂಥ RMC ಹತ್ರ ಏನಿದೆ ಅಲ್ಲಿ ತನಕ ಮಾತ್ರ ನಾವು ಆನೆಗಳನ್ನು ಅಂದರೆ ಅರಣ್ಯ ಇಲಾಖೆ ನಿರ್ಧಾರ ಮಾಡಿಕೊಂಡು ಅಲ್ಲಿ ತನಕ ಕರ್ಕೊಂಡು ಹೋಗಿ ವಾಪಸ್ ಆನೆಗಳೆಲ್ಲರೂ ಕೂಡ ಅರಮನೆ ಹತ್ರ ಸಾಕ್ತಾ ಇರೋದನ್ನು ನೋಡ್ತಾ ಇದ್ದೇವೆ. ಆ್ಯಂಡ್ ಇವತ್ತು ಸ್ಪೆಷಲಿ ನನಗೆ ಒಂದು ತುಂಬ ಒಳ್ಳೆ ಸೈನ್ ಏನು ಅಂತಂದರೆ, ಇವತ್ತು ಸಂಕಷ್ಟಹರ ಚತುರ್ಥಿ ಇದೆ. ಅಂದರೆ ನಾವು ಗಣೇಶನನ್ನು ಪೂಜೆ ಮಾಡೋದು, ಅದರಲ್ಲೂ ಮಂಗಳವಾರದ ಸಂಕಷ್ಟಹರ ಚತುರ್ಥಿ, ಅದರ ಜೊತೆಯಲ್ಲಿ ಇವತ್ತು ವರ್ಲ್ಡ್ ಎಲಿಫೆಂಟ್ ಡೇ. ಸೊ ವರ್ಲ್ಡ್ ಎಲಿಫೆಂಟ್ ಡೇ ಆಗಿರೋದ್ರಿಂದ ನಮ್ಮ ಎಲ್ಲ ಆನೆಗಳ ಜೊತೆಯಲ್ಲಿ ನಾವು ವಿಡಿಯೋ ಮಾಡ್ತಾ ಇದ್ದೀವಿ. ಇಟ್ ಇಸ್ ರಿಯಲಿ ಅ ಪ್ರೌಡ್ ಮೂಮೆಂಟ್. ಸೊ ಅದಕ್ಕೆ ನೋಡ್ತಾ ಇದ್ದೀರಲ್ಲ, ನಮ್ಮ ಗತ್ತಿನಿಂದ ಬರ್ತಾ ಇರುವಂಥ ಮಹೇಂದ್ರ ಆಲ್ಮೋಸ್ಟ್ ನಮ್ಮ ಪ್ರೇಮಿಗೆ ಹಂಗಲ್ಲ ಹಿಂಗಲ್ಲ ಅವನೇ ಸಿಗ್ತಾನೆ. ವಿ ಆರ್ ವೆರಿ ಮಚ್ ಹ್ಯಾಪಿ. ಅಫ್ಕೋರ್ಸ್ ಅಭಿಮನ್ಯು ಏನು ಇಡೀ ಟೀಮನ್ನು ಲೀಡ್ ಮಾಡಿಕೊಂಡು ಈ ಒಂದು ತಾಲೀಮನ್ನು ಕರ್ಕೊಂಡು ಹೋಗಿದ್ದ, ಈಗ ವಾಪಸ್ ಮತ್ತೆ ಅದೇ ನಿಟ್ಟಿನಲ್ಲಿ ನಮ್ಮ ಆನೆಗಳು ವಾಪಸ್ ಹೋಗ್ತಾ ಇದ್ದಾವೆ. ಒಟ್ಟಾರೆ ಈ ಒಂದು ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ MC ವಿಜಯ ಕೌಸಲ್ಯ ಯೂಟ್ಯೂಬ್ ಚಾನಲ್. ಆ್ಯಂಡ್ ದಿಸ್ ಇಸ್ MC ವಿಜಯ ಕೌಸಲ್ಯ ಸೈನಿಂಗ್ ಆಫ್. ನಮಸ್ಕಾರ.